ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಿಮಗೆ ಒಂದು ಹುಡುಗಿನೇ ಬೇಕಾಗಿರ್ತಾರೆ. ಹೌದು, ಅದು ಮದುವೆ ಆಗೋದಕ್ಕಾದ್ರೆ ಸರಿ, ಇಲ್ಲ ಅಂದರೆ ಫ್ರೆಂಡ್ಶಿಪ್ ಮಾಡೋದಕ್ಕಾದ್ರೆ ಸರಿ. ನನಗೆ ಇವತ್ತು ಇವರು ಕಳಿಸಿರೋದು ಪ್ರಸ್ತುತ ಮದುವೆ ಆಗೋದಕ್ಕೆ ಗೆಳೆಯರೆ. ಎಸ್, ನೋಡೋದಕ್ಕೆ ತುಂಬ ಮುದ್ದಾಗಿ ಇದ್ದಾರೆ. ಗ್ರಾಮೀಣ ಪ್ರತಿಭೆಯಲ್ಲಿ ಬೆಳೆದು ಬಂದಿರತಕ್ಕಂತಹ ಇವರ ಹೆಸರು ಬಂದ್ಬಿಟ್ಟು ವಿಶಾಲಾಕ್ಷಿ ಅಂತ. ವಯಸ್ಸು ಬಂದು 27 ವರ್ಷ. ಚಿಕ್ಕ ವಯಸ್ಸಿನಿಂದಲೂ ಕೂಡ ಖೋ ಆಟದಲ್ಲಿ ನಂಬರ್ 1 ಪ್ಲೇಸಲ್ಲಿ ಬಂದಿರತಕ್ಕಂಥದ್ದು ಈ ಒಂದು ವಿಶಾಲಾಕ್ಷಿ ಅವರು. ಪ್ರಸ್ತುತ ಶಾಲೆಯಲ್ಲಿ ಎಷ್ಟೊಂದು ಟ್ಯಾಲೆಂಟೆಡೋ ಅಷ್ಟೇ ಟ್ಯಾಲೆಂಟೆಡ್ ಈ ಸ್ಪೋರ್ಟ್ಸ್ನಲ್ಲೂ ಕೂಡ ಇದ್ದರು ಇವರು. ಮತ್ತು ಅದೇ ರೀತಿಯಾಗಿ ಊರು ಬಂದುಬಿಟ್ಟು ಜಡೆ ಮೈಸಂದ್ರ ಅಂತ ಹೇಳಿದ್ದಾರೆ. ಅಪ್ಪ, ಅಮ್ಮ, ಅಣ್ಣ ಮತ್ತು ಒಬ್ಬ ತಂಗಿ ಇದ್ದಾರೆ ಅಂತ ಹೇಳಿದ್ದಾರೆ ಇವರ ಮನೆಯಲ್ಲಿ. ಸೊ ಮೊದಲನೇ ಒಬ್ಬ ಮಗ ಬಂದುಬಿಟ್ಟು ಇವರ ಅಣ್ಣ ರಾಹುಲ್ ಅಂತ. ಎರಡನೇದಾಗಿ ಈ ಒಂದು ವಿಶಾಲಾಕ್ಷಿ. ನೋಡೋದಕ್ಕೆ ಸ್ಲಿಮ್ ಇದ್ದೇನೆ, ಬೆಳಗ್ಗೆ ಬೇಗ ಏಳುವಂಥ ಒಂದು ಅಭ್ಯಾಸ ನನಗಿದೆ ಅಂತ ಹೇಳಿರೋದು. ಸೊ ಇದವರ ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಇವ್ರನ್ನ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅನ್ನೋದು ಅದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಸ್ನೇಹಿತರೆ. ಫೋಟೋ ನೋಡಿದ್ರಿ ಅಲ್ವ ನೀವು. ಇವಾಗ ಪಾಯಿಂಟ್ ಕಡೆ ಬರೋಣ. ಒಂದನೇ ಪಾಯಿಂಟ್ ಹೇಳಿರೋದು, ಸರ್ ಸದ್ಯಕ್ಕೆ ನನಗೆ ಯಾವುದೇ ರೀತಿಯ ಕೆಲಸ ಇಲ್ಲ, ಸೊ ವಿವಾಹ ಆದ ನಂತರ ಹುಡುಕಿಕೊಳ್ತೇನೆ ಅಂತ ಹೇಳಿರೋದು. ನೋಡಿ, ಗಂಡಿಗೆ ಕೆಲಸ ಹುಡುಕಿದ ಮೇಲೇ ಗಂಡಿನ ಮದುವೆ ಮಾಡೋ ಕಾಲದಲ್ಲಿ ಇವಾಗ ಮದುವೆ ಆದ ನಂತರ ಕೂಡ ನಾನು ಕೆಲಸ ಮಾಡ್ತೀನಿ ಅನ್ನುವಷ್ಟು ಹುಡುಗಿಯರಲ್ಲಿ ಈ ಒಂದು ವಿಶಾಲಾಕ್ಷಿ ಕೂಡ ಒಬ್ಬರಾಗಿರ್ತಾರೆ. ಪ್ರಸ್ತುತ ನಾನು ಜಾಸ್ತಿ ಬಿಸಿಲಲ್ಲಿ ಓಡಾಡಲ್ಲ, ಹಾಗಾಗಿ ನೀವು ಕೂಡ ಬಿಸಿಲಲ್ಲಿ ಓಡಾಡಿ ಕೆಲಸ ಮಾಡುವಂತಹ ವರ್ಕ್ ಮಾಡ್ತಿರಬಾರ್ದು. ಕೂತ್ಕೊಂಡು ಎಲ್ಲಾದರೂ ಕಂಪ್ನಿನೇ ಆಗಿರಲಿ ಅಥವಾ ಎಲ್ಲಾದರೂ ವರ್ಕೇ ಆಗಿರಲಿ ಮಾಡ್ತಿರ್ಬೇಕು. ಒಟ್ಟಿನಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥದ್ದು ನೀವು ಮಾಡ್ತಿರ್ಬೇಕು. ಒಂದು ಸುಂದರವಾಗಿರ್ತಕ್ಕಂಥ ಮನೆ ಇದೆ, ಆ್ಯಂಡ್ ನಾನು ನೀವು ಅಷ್ಟೇ ಇರಬೇಕು. ನಿಮ್ಮ ಒಂದು ತಿಂಗಳ ಸಂಬಳ ನನ್ನ ಒಂದು ಕೈಯಲ್ಲಿ ಕೊಡಬೇಕು. ನಿಮ್ಮ ತಂದೆ ತಾಯಿಯವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಎಸ್, ಅದು ಬಂದುಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಯಾಕಂದರೆ ಯಾವ ರೀತಿಯಲ್ಲಿ ನಾವು ನೋಡ್ಕೊಳ್ತೀವೋ ಅದೇ ರೀತಿಯಲ್ಲಿ ಅವರಿಂದ ಕಾಳಜಿ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಸ್ನೇಹಿತರೆ. ಆ್ಯಂಡ್ ಮೂರನೇ ಪಾಯಿಂಟಲ್ಲಿ ಹೇಳಿರೋದು, ಪ್ರಸ್ತುತ ನನ್ನ ಮದುವೆ ತುಂಬ ಅದ್ಧೂರಿಯಾಗಿ ಮಾಡಬೇಕು. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ವರದಕ್ಷಿಣೆ ವರೋಪಚಾರ ಏನೆಲ್ಲ ಕೊಡಬೇಕು ಅದು ಒಂದು ಎಲ್ಲನೂ ಕೊಡ್ತೇವೆ ಅಂತ ಹೇಳಿರೋದು. ಏನೆಲ್ಲ ಕೊಡ್ಬೋದು ಅಂತ ನಾವು ಕೇಳಿದಾಗ, ಆ್ಯಂಡ್ ಹುಡುಗ ಯಾವ ರೀತಿ ಇರಬೇಕು ಅಂತ ಇನ್ನೊಮ್ಮೆ ನೋಡೋಣ ಸ್ನೇಹಿತರೆ. ಇವರಿಂದ ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಿದ್ದೀರಾ ಅಂದರೆ, ಈ ಒಂದು ಬ್ಲ್ಯಾಕ್ ಕಲರ್ ಕಾರನ್ನು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಅವರು ಕೊಡ್ತಾರೆ. ಸೊ ಎಲ್ಲ ಹೆಣ್ಮಕ್ಳು ಈ ರೀತಿ ಹೇಳಲ್ಲ. ಕೆಲವೊಂದಿಷ್ಟು ಜನ ರಿಚ್ ಇದ್ದವರು, ಜೊತೆಗೆ ಒಳ್ಳೆಯ ಒಂದು ಮನಸ್ಸಿದ್ದವರು, ಒಳ್ಳೆಯ ಹೃದಯ ಇದ್ದವರು ಮಾತ್ರ ಈ ರೀತಿ ಗಿಫ್ಟ್ ಕೊಡ್ತೇನೆ ನನ್ನನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಗಂಡಿಗೆ ಅಂತ ಹೇಳ್ತಾರೆ. ಅದರಲ್ಲಿ ಈ ಒಂದು ವಿಶಾಲಾಕ್ಷಿ ಅವರೊಬ್ಬರು ಕೂಡ ಆಗಿರ್ತಾರೆ. ಆ್ಯಂಡ್ ವರದಕ್ಷಿಣೆ ಅಂತ ಬಂದಾಗ ಪ್ರಸ್ತುತ ನಿಮಗೆ ಏನಿಂದ ಅಂದರೂ 2 ಲಕ್ಷ ಅಥವಾ 3 ಲಕ್ಷ ರೂಪಾಯಿ ಕೊಡಲೇಬೇಕು. ಅದೇ ಈ ಒಂದು ಕಾರಿಗೆ ಸ್ಪೆಂಡ್ ಮಾಡಿದ್ರೆ ಸುತ್ತಾಡೋದಕ್ಕೆ ಆ್ಯಂಡ್ ನಮ್ಮ ಒಂದು ಮದುವೆ ದಿನ ಜಾಲಿಯಾಗಿ ಸುತ್ತಾಡೋದಕ್ಕೆ ಅಂತ ಯೂಸ್ ಆಗುತ್ತೆ ಅಂತ ಅವರ ಒಂದು ಇಂಟೆನ್ಷನ್ ಇದೆ ಸ್ನೇಹಿತರೆ, ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿರೋದು. ಆ್ಯಂಡ್ ಹುಡುಗ ನೋಡೋದಕ್ಕೆ ಹೈಟಲ್ಲಿ ಜಾಸ್ತಿ ಇಲ್ಲದಿದ್ರೂ ಪರವಾಗಿಲ್ಲ, ಮನಸ್ಸಲ್ಲಿ ತುಂಬ ಮೃದು ಒಳ್ಳ ವ್ಯಕ್ತಿಯಾಗಿರಬೇಕು. ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು, ಪ್ರಸ್ತುತ ಗ್ರೂಪ್ಗಳನ್ನು ಮಾಡಿಕೊಂಡು ಫ್ರೆಂಡ್ಶಿಪ್ಪು ಅಂತಂದ್ಬಿಟ್ಟು ಪಾರ್ಟಿ ಜೊತೆಗೆ ಟೂರು ಅಂತ ಹೋಗಬಾರ್ದು. ಆ ರೀತಿ ಚಟ ಇರಬಾರ್ದು. ಏನಾದರೂ ಕುಡಿತಾನ, ಏನಾದರೂ ಸೇತಾನ, ಅದು ಕಂಟಿನ್ಯೂ ಮಾಡಲಿ, ಬಟ್ ಈ ರೀತಿ ಚಟಗಳು ಹಾಕ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಇವ್ರನ್ನ ನೀವು ಕಾಂಟ್ಯಾಕ್ಟೇ ತೆಗೆದುಕೊಳ್ಳುವಂಥ ರೀತಿ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ನೀವು ತಿಳಿಸಬೇಕು ಸ್ನೇಹಿತರೆ. ಇಲ್ಲಿಂದಲೇ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಸೊ ಯಾಕೆ ಇಲ್ಲಿಂದಲೇ ರಿಪ್ಲೈ ಮಾಡ್ತಾರೆ ಅಂದರೆ, ನಾನು ಡೈರೆಕ್ಟಾಗಿ ಜಿಮೇಲ್ ಕೂಡ ಕೊಡ್ತೇನೆ, ಅಲ್ಲಿಗೂ ಕೂಡ ಮೆಸೇಜ್ ಮಾಡಿ ನೀವು ಎಲ್ಲರೂ ಕೂಡ ರಿಪ್ಲೈ ಮಾಡೋಕ್ಕಾಗಲ್ಲ. ಅವ್ರಿಗೆ ಇಷ್ಟ ಯಾರಾಗ್ತಾರೆ ಅವ್ರಿಗೆ ಮಾತ್ರ ಅವರು ರಿಪ್ಲೈ ಕೊಡ್ತಾರೆ. ಎಸ್, ಇಲ್ಲಿ ತೋರಿಸ್ತಿದ್ದು ನೋಡ್ಕೊಳ್ಳಿ. ಈ ಒಂದು ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. Sri9591@gmail.comಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈ ಒಂದು ಕಾರಿನ ಫೋಟೋ ವಿತ್ ಡೀಟೇಲ್ಸ್ನ ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ನಾನು ಹೇಳ್ತಿದ್ದೇನೆ. ನಮಗೇನು ಬೇಕು ಗುರು, ಅವ್ರು ಏನು ಹೇಳಿದಾರೋ ಅದನ್ನು ಹೇಳೋದಷ್ಟೇ, ಮಿಕ್ಕಿದೆಲ್ಲನೂ ಕೂಡ ನಿಮಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ಆ್ಯಂಡ್ ಈ ಒಂದು ಕಾರಿನ ಒಂದು ಸಿಸ್ಟಮ್ ನಾನು ನೋಡ್ತಿದ್ದೀರಾ ಅಂದ್ಕೊಳ್ತೇನೆ. ಅಫ್ಕೋರ್ಸ್ ನಿಮಗೆ ಕಾರ್ ಹೊಡೆಯೋಕ್ಕೆ ಬಂದೇ ಬರುತ್ತೆ. ಅವ್ರನ್ನ ಮದುವೆ ಆಗ್ತಿದ್ದೀರಾ ಅಂದರೆ ಕಾರ್ ಹೊಡೆಯೋಕ್ಕೆ ಬರುತ್ತೆ. ಒಂದು ತಿಂಗಳು ಬಾಡಿಗೆ ಅಂತಂದರೆ ಇದರಿಂದ ಏನಿಲ್ಲ ಅಂದರೂ 10,000ದಿಂದ 20,000 ರೂಪಾಯಿ ಮಾಡ್ಬೋದು ಸ್ನೇಹಿತರೆ. ಅದು ಯಾವ ರೀತಿಯಲ್ಲಿ ನೀವು ಕಾರು ಓಡಿಸ್ತೀರಾ ಅದರ ಮೇಲೆ ಡಿಪೆಂಡ್ ಆಗಿ. ಇಲ್ಲಾಂದ್ರೆ ಬೇರೆ ಕಡೆ ಕೆಲಸ ಇದೆ ಅಂತಂದರೆ ಇದ್ರ ಕಾರ್ನ ಸುತ್ತಾಡಿಕೊಂಡು ತರೋದಕ್ಕೆ ಹೋಗೋದಕ್ಕೆ ಅಂತ ಇಟ್ಕೊಳ್ಳಿ. ನೋಡಿ, ಇಷ್ಟೊಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಕ್ವಾಲಿಟಿನಲ್ಲಿರ್ತಕ್ಕಂತಹ ಒಂದು ಕಾರು, AC ಇರ್ತಕ್ಕಂತಹ ಒಂದು ಕಾರಿನ ಡಿಸೈನ್, ಡ್ಯಾಶ್ಬೋರ್ಡ್ ಇದೆ, ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಿಸ್ಟಮ್ ಇದೆ, ಎಲ್ಲನೂ ಕೂಡ ಚೆನ್ನಾಗಿದೆ.
ನಿಮಗೂ ಕೂಡ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕು ಮತ್ತು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವುದಾದ್ರೂ ಮತ್ತೆ ಹೊಸ ಪ್ರೊಫೈಲ್ ಬಂದರೆ ನಾನು ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ. ಚೆನ್ನಾಗಿ